ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನೀವು ಕೂಡ ಸೂಪರಾಗಿದ್ದೀರಾ? ಓಕೆ. ತಲೆನೋವನ್ನು ತಕ್ಷಣ ಕಡಿಮೆ ಮಾಡಲು ಸಾಕಷ್ಟು ನೀರು ಕುಡಿಯಿರಿ. ಹಣೆಗೆ ಐಸ್ ಪ್ಯಾಕ್, ಕೋಲ್ಡ್ ಕಾಂಪ್ರೆಸ್ ಹಚ್ಚಿ ಕತ್ತಿನ ಭಾಗಕ್ಕೆ ಲವಂಗದ ಎಣ್ಣೆಯಿಂದ ಮಸಾಜ್ ಮಾಡಿ, ಅಥವಾ ಸ್ವಲ್ಪ ಕತ್ತಲೆಯ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಿರಿ. ಶುಂಠಿ ಚಹಾ, ಯೋಗ ಮತ್ತು ಒತ್ತಡ ಬಿಂದುಗಳ ಮಸಾಜ್ ಕೂಡ ತಲೆನೋವಿಗೆ ಅತ್ಯುತ್ತಮ ನೈಸರ್ಗಿಕ ಪರಿಹಾರವಾಗಿದೆ. ನೀರು ಕುಡಿಯಿರಿ. ಹೈಡ್ರೇಷನ್. ನಿರ್ಜಲೀಕರಣವು ತಲೆನೋವಿಗೆ ಸಾಮಾನ್ಯ ಕಾರಣ. ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಎಷ್ಟು? 1-2 ಲೀಟ್ರ್ ಮೇಲೆ ಕುಡಿಬೇಕು. ನೀರು ಕುಡಿದಷ್ಟು ಭಾರಿ ಒಳ್ಳೆಯದು. ತಲೆನೋವು ಅಷ್ಟು ಬರಲ್ಲ. ಓಕೆ, ನೀರು ಆದಷ್ಟು ಜಾಸ್ತಿ ಕುಡಿಯಿರಿ. ನಿಮ್ಮ ಕಡೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿಯಿರಿ. ಭಾರಿ ಒಳ್ಳೆಯದು ಆರೋಗ್ಯಕ್ಕೆ ನೀರು. ಐಸ್ ಪ್ಯಾಕ್, ಕೋಲ್ಡ್ ಕಾಂಪ್ರೆಸ್ ತಂಪಾದ ಬಟ್ಟೆ ಅಥವಾ ಐಸ್ ಪ್ಯಾಕನ್ನು 15 ನಿಮಿಷಗಳ ಕಾಲ ಹಣೆಯ ಮೇಲೆ ಇಡುವುದರಿಂದ ನರಗಳ ಒತ್ತಡ ಕಡಿಮೆಯಾಗಿ ನೋವು ಮಾಯವಾಗುತ್ತದೆ. ಓಕೆ, ಇದನ್ನು ಟ್ರೈ ಮಾಡಿ. ಮಸಾಜ್. ಕೊಬ್ಬರಿ ಎಣ್ಣೆಗೆ ಲವಂಗದ ಎಣ್ಣೆ ಬೆರೆಸಿ ಹಣೆಯ ಭಾಗಕ್ಕೆ, ಕುತ್ತಿಗೆ ಮತ್ತು ಭುಜಗಳಿಗೆ ಮಸಾಜ್ ಮಾಡುವುದರಿಂದ ತಕ್ಷಣದ ಪರಿಹಾರ ಸಿಗುತ್ತದೆ. ಮಾಡಿ ನೋಡಿ. ಓಕೆ, ಮಾಡಿ ನೋಡಿ, ಆಮೇಲೆ ಹೇಳಿ. ನೀವು ಮಾಡಿದ್ರೆ ಯಾವಾಗಾದ್ರೂ ಒಮ್ಮೆ ಮಾಡಿ ನೋಡಿ ಹೇಳಬೇಕು ಯಾವಾಗಲೂ ರಿಸಲ್ಟ್, ಸುಮ್ಮನೆ ಹೇಳೋದಲ್ಲ. ಓಕೆ. ಶುಂಠಿ ಚಹಾ ರಸ. ಶುಂಠಿಯು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಶುಂಠಿ ರಸ ಮತ್ತು ನಿಂಬೆ ರಸದ ಮಿಶ್ರಣವು ಮೈಗ್ರೇನ್ನಂತಹ ತಲೆನೋವನ್ನು ಕಡಿಮೆ ಮಾಡಬಹುದು. ಹೌದು, ನಿಜವಾಗಲೂ, ಖಂಡಿತವಾಗಲೂ ಹೌದು. ನಾನು ಟ್ರೈ ಮಾಡಿದ್ದೀನಿ. ನನಗೆ ತುಂಬ ತಲೆನೋವಿತ್ತು. ಇದನ್ನೆಲ್ಲ ಟ್ರೈ ಮಾಡಿದ್ರಿಂದ ನನ್ನ ಅನುಭವದ ಪ್ರಕಾರ ಪಕ್ಕ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ. ವಿಶ್ರಾಂತಿ ಮತ್ತು ನಿದ್ದೆ. ಒತ್ತಡದಿಂದ ಬರುವ ತಲೆನೋವಿಗೆ ಬೆಳಕು ಕಡಿಮೆ ಇರುವ ಶಾಂತವಾದ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ಅಥವಾ ನಿದ್ದೆ ಮಾಡಿ. ವಿಶ್ರಾಂತಿ ಮತ್ತು ನಿದ್ದೆ ತುಂಬಾ ಮುಖ್ಯ. ಓಕೆ, ಇವೆರಡೂ ಇಲ್ಲ ಅಂದರೆ ತಲೆನೋವು ಬಂದೇ ಬರುತ್ತೆ. ಗಮನಿಸಿ, ಈ ಸಲಹೆಗಳು ಸಾಮಾನ್ಯ ತಲೆನೋವಿಗೆ ಅನ್ವಯಿಸುತ್ತದೆ. ಸಮಸ್ಯೆ ತೀವ್ರವಾಗಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹೌದು, ಒಂದು ಸಲ ನೀವು ನಿಮ್ಮ ಸಮಸ್ಯೆಯನ್ನು ವೈದ್ಯರ ಹತ್ರ ಹೇಳಿಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಓಕೆ, ಒಂದು ಸಲ ವೈದ್ಯರಿಗೆ ನಾವು ಹೇಳಿದ್ರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಆದರೂ ನೀವು ಅದರಲ್ಲೂ ಕಡಿಮೆ ಆಗಲಿಲ್ಲ ಅಂದರೆ ಒಮ್ಮೆ ನೀವು ವೈದ್ಯರನ್ನು ಭೇಟಿ ಮಾಡೋದು ತುಂಬಾ ಒಳ್ಳೆಯದು.